ಮಂಕುತಿಮ್ಮನ ಕಗ್ಗದಲ್ಲಿ ಇಹ ಪರ ಸಮನ್ವಯ ಅನ್ನುವ ಒಂದು ಟಾಪಿಕ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮನುಷ್ಯ ನಾವು ನೋಡ್ಕೋಬೇಕು. ನಮಗೆ ದೇವತೆಗಳ ಶಕ್ತಿ ಇದೆಯಾ? ದೇವತೆಗಳ ಥರ ನಮಗೆ ಒಂದು ಮಿಸ್ಟಿಕಲ್ ಪವರ್ ಅಥವಾ ಆ ಥರದ್ದು ಏನಾದ್ರು ಒಂದು ಶಕ್ತಿ ಇದೆಯಾ? ಇಲ್ಲ. ಹೋಗಿ ದೇಹ ಬಲ, ರಾಕ್ಷಸರ ಹಾಗೆ ದೇಹ ಬಲ ಇದೆಯಾ? ಇಲ್ಲ. ಹೋಗಿ ಅಗಸ್ತ್ಯರ ಹಾಗೆ ಆ ಒಂದು ಇಡೀ ಸಮುದ್ರವನ್ನು ಆಪೋಷಣೆ ತಗೊಂಡ್ಬಿಟ್ಟ, ಆ ಥರ ಮಿಸ್ಟಿಕಲ್ ಎನರ್ಜಿ ಪವರ್ ಇದೆಯಾ? ಇಲ್ಲ. ಇದನ್ನು ನಾವು ಒಪ್ಕೋಬೇಕು. ಮುಂಚೆ ಕಡಲ ಕಡೆದರು ಸುರ ಅಸುರರು ನಿಜ ಬಲದಿಂದ. ಸುರರಿಗೂ ನಿಜ ಬಲ ಇದೆ, ಅಸುರರಿಗೂ ನಿಜ ಬಲ ಇದೆ. ಅವ್ರ ಬಲ ದೈವಿಕ ಬಲ, ಇವ್ರ ಬಲ ತೋಳ ಬಲ. ಇದೆಯೋ ಇಲ್ವೋ? ಇದೆ. ಕಡಲ ಕಡೆದರು ಸುರಾಸುರರು ನಿಜ ಬಲದಿಂದ. ಆಯ್ತಾ? ಕುಂಭಜ ಅಂದ್ರೆ ಅಗಸ್ತ್ಯ, ಕುಡಿದ ನದನು ತಪಸ್ಸಿನಿಂದ ಕುಂಭಜನು. ಆ ಸಮುದ್ರವನ್ನ ಅಪೋಷಣೆ ತಗೊಂಡ್ಬಿಡ್ತಾನೆ ಅವನು. ಹಿ ಹ್ಯಾಸ್ ಅ ಮಿಸ್ಟಿಕಲ್ ಪವರ್. ಹೋಗ್ಲಿ, ನೀನು ಋಷಿ ಮುನಿನಾ? ಇಲ್ಲ. ಸಾಧಾರಣ ಕಡಮೆ ಕಡಮೆ ಜನ ಅಂದ್ರೆ ಸಾಧಾರಣ. ಪಾರಗಾಂಬರೆ ಘಾಸಿಯನ್ನು ಪಡದೆ. ನಾವು ಕಷ್ಟ ಪಡದೆ ಇದ್ರಾಗತ್ತಾ? ಕಷ್ಟಪಡದೆ ಎಲ್ಲ ಆಗತ್ತಾ? ಇಲ್ಲ. ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಆದ್ಮೇಲೆ ನಮ್ಮ ಜೀವನ ಮಾಡಕ್ಕೆ ನಾವು ಸ್ವಲ್ಪ ಕಷ್ಟ ಪಡಲೇಬೇಕು. ಒಡವಿ ಬಾಳ್ವೆಯೂ ಅಂತೆಯೇ ಮಂಕುತಿಮ್ಮ. ಈ ಭೂಮಿ ಮೇಲೆ ಬಾಳು ಅನ್ನೋದು ಹಾಗೇನೇನೆ. ಕಡಿಮೆ ಜನ ಪಾರಗಾಂಬರೆ ಘಾಸಿಯನ್ನು ಪಡದೆ. ಹೌದು, ನಾವು ಇಲ್ಲಿದ್ದಾಗ ಈ ಕಷ್ಟ ಪಡಲೇಬೇಕಾಗತ್ತೆ. ಜೀವನ ಏನು ನೋಡಿ, ಎಷ್ಟು ಚೆನ್ನಾಗಿದೆ. ಕಡಲ ಕಡೆದರು ಸುರಾಸುರರು ನಿಜ ಬಲದಿಂದ, ಕುಡಿದ ನದನು ತಪಸ್ಸಿನಿಂದ ಕುಂಭಜನು. ಕಡಿಮೆ ಜನ ಪಾರಗಾಂಬರೆ ಘಾಸಿಯನ್ನು ಪಡದೆ, ಒಡವಿ ಬಾಳ್ಮೆಯೂ ಅಂತು ಮಂಕುತಿಮ್ಮ. ಏನು ಜೀವನ ಅನ್ನೋದು ಜೀವಿಸ್ಬೇಕು. ನಾ ಯಾವಾಗಲೂ ಹೇಳ್ತೀನಿ, ಬಣ್ಣ ಎರ್ಚಬೇಕು, ಆಗಲೇ ಬಣ್ಣ ವಾಪಸ್ ಬರೋದು. ಅರ್ಥ ಎರ್ಚಬೇಕು, ಅರ್ಥ ಬರುತ್ತೆ. ನಾವೇನು ಕೊಡ್ತೀವೋ, ಎಷ್ಟು ಬದುಕ್ತೀವೋ ಅಷ್ಟು ವಾಪಸ್ ಬರುತ್ತೆ ಜೀವನ. ಆ ಥರ ವಿ ಹ್ಯಾವ್ ಟು ಲಿವ್ ಲೈಫ್. ದರ್ ಇಸ್ ನಥಿಂಗ್ ಟು ಲಿವ್ ಇನ್ ಲೈಫ್. ವಿ ಹ್ಯಾವ್ ಟು ಲಿವ್ ಲೈಫ್ ಇಟ್ ಸೆಲ್ಫ್ ಅಂತ ಹೇಳ್ತಾ ಇರ್ತೀನಿ ನಾನು. ಹಾಗೆ ದ್ರಾಕ್ಷಿ ರಸ ಅಲ್ಲ, ಜ್ಯೂಸ್ ಥರ ಕುಡಿದ್ಬಿಡೋದಲ್ಲ ಜೀವನ. ಜೀವನದ ತಿರುಳು ಆರ್ಗಂ ಯಾರಿಗೂ ದ್ರಾಕ್ಷಿ ರಸ ಅಲ್ಲ. ಇದು ಒಂಥರ ಕಬ್ಬಿನ ರಸ ಇದ್ದಂಗೆ. ಕಬ್ಬು ತಿನ್ನೋಕೆ ಕೊಡಿ, ಎಷ್ಟು ಕಷ್ಟ. ಒಂದು ತೆಂಗಿನಕಾಯಿ ಸುಮ್ಮನೆ ಕೊಟ್ಬಿಟ್ಟಿದ್ದೆ, ಎಳ್ನೀರು ಕುಡ್ಕೊಳ್ಳಿ ಅಂತ, ಎಷ್ಟು ಕಷ್ಟ. ಅದನ್ನು ಸುರಿದು, ಅದನ್ನು ಒಡೆದು, ಅದು ಕೊಬ್ಬರಿ ಏನು ಆಗದೆ ಇರೋ ಹಾಗೆ ತೆಂಗಿನಕಾಯಿನ ಹೊಡಿಬೇಕಾದ್ರೆ ಅದಕ್ಕೊಂದು ಟ್ರಿಕ್, ಅದಕ್ಕೊಂದು ಸ್ಟೈಲ್ ಇದೆ ಅಲ್ವಾ? ಅದಕ್ಕೊಂದು ದಕ್ಷತೆ ಬೇಕು. ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳು ಆರ್ಗಂ ಯಾರಿಗೂ ದ್ರಾಕ್ಷಿರಸ ಅಲ್ಲ. ಇಕ್ಷು ದಂಡದವಲು ಕಷ್ಟ ಭೋಜನವೇ. ಕಷ್ಟ ಭೋಜನ ತಿನ್ನೋದು ಕಷ್ಟ. ಜೀವನನ ಕಬ್ಬುದು ತಿನ್ನೋದು ಕಷ್ಟ. ಅದರ ಒಳಗಡೆ ಸಿಹಿ ಇದೆ. ದಕ್ಷತೆಯಲ್ಲಿ ಹಿಡಿಯುವ ಒಂದೆರಡು ಗುಟುಕು ರಸ. ಯಾರಾದರೂ ದಕ್ಷತೆಯಿಂದ ಕರೆಕ್ಟಾಗಿ ಕಬ್ಬನ್ನು ಹೇಗೆ ಸೀಳಬೇಕೋ ಹಾಗೆ ಸೀಳಿ, ಅಥವಾ ಹೇಗೆ ಅದನ್ನು ಹಲ್ಲನ್ನು ಕಡಿಬೇಕೋ, ಅದು ಹಲ್ಲು ಚೆನ್ನಾಗಿದ್ರೆ ಕಡಿದು ಅದನ್ನು ಅಗದು ಯಾರು ಕಷ್ಟಪಡ್ತಾರೋ ಒಂದು ಗುಟುಕು ರಸ ಸಿಗುತ್ತೆ. ಲೈಫು ಅಷ್ಟೇ, ಹಿಂಡಿದ್ರೆ ಸಿಗುತ್ತೆ ರಸ. ಜೀವನದಲ್ಲಿ ಬೆಂದರೆ ಸಿಗುತ್ತೆ ರುಚಿ. ಹಾಗೆಯೇ ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ. ರಸ ಯಾರಿಗೆ ಸಿಗತ್ತೆ? ಕಷ್ಟಪಟ್ಟವ್ರು ಸಿಗತ್ತೆ. ಮಿಕ್ಕಿದವರೆಲ್ಲ ಏನು ಕಷ್ಟಪಡದೆ ಬೇಕು ಅಂತ ನೊಣ ಥರ ಅವರೆಲ್ಲ. ನೊಣ ಬಂದು ಕೂತ್ಕೊಂಡಿರುತ್ತಲ್ಲ, ಎಲ್ಲ ತಿಂದು ಹಾಕಿದ್ರ ಮೇಲೆ ಆ ಥರ ನೊಣ ಥರ ಕೂತ್ಕೋಬೇಕಷ್ಟೇ ಜೀವನದಲ್ಲಿ. ಅವರು ಇವರು ಬಿಟ್ಟಿದ್ದು, ಅವರು ಇವ್ರನ್ನ ಕಾಪಿ ಮಾಡಿಕೊಂಡು ಇರಬೇಕಾದ್ರೆ ಎಷ್ಟು ಒಳಗಿದೆ ಅಂದರೆ, ನಾನಿವತ್ತು ಅದೇ ಅಂದ್ಕೊಳ್ತಾ ಇದ್ದೆ. ಒಂದೊಂದು ಸತಿಲೂ ಏನಾದರೂ ಸಣ್ಣ ವಿಚಾರದಲ್ಲಿ ಕಗ್ಗ ಒಂದು ಕೊಡುತ್ತೆ, ಚಾಟಿ ಹೇಳ್ತಾ ಎಷ್ಟು ಜ್ಞಾಪಕ ಬರುತ್ತೆ ಒಂದೊಂದು ಸತಿನೂ. ದ್ರಾಕ್ಷಿರಸವೇನಲ್ಲ ಜೀವನದ ತಿರುಳು ಆರ್ಗಂ ಈಕ್ಷ ದಂಡು ಒಲದು ಕಷ್ಟ ಭೋಜನವೇ.
ದಕ್ಷತೆಯನ್ನಿಡಿಯುವ ಒಂದೆರಡು ಗುಟುಕು ರಸ ಮಕ್ಷಿಕರು ಅಂದ್ರೆ ನೊಣ, ಮಿಕ್ಕೆಲ್ಲ ಮಂಕುತಿಮ್ಮ. ಇದು ಆಟ ಇರ್ಬೋದು, ಆಡಿ. ಮಾಯೆ ಇರ್ಬೋದು, ಮಾಟ ಇರ್ಬೋದು, ಇರಲಿ. ಆಟನೋ ಮಾಟನೋ ಕಾಟನೋ ಲೋಕ ಇದು. ನಿನಗೆ ದೇಹಕ್ಕೆ ಪುಷ್ಟಿ ಬೇಕು, ಇಂದ್ರಿಯಗಳಿಗೆ ಒಂದು ಚುರುಕಾಗಬೇಕಾದ್ರೆ ಅದನ್ನ ನೋಡ್ಕೊಳ್ಬೇಕು. ಯಾವುದು ಬೇಡ ಅನ್ಬೇಡ, ತಿನ್ನಲ್ಲ, ಇದು ಮಾಡಬೇಡ, ಬೇಕು, ಪುಷ್ಟಿ ಬೇಕು. ಎಲ್ಲಿ ನಾವು ಮಾತ್ರ ಊಟ ಮಾಡದೆ ಇರಬಾರ್ದು, ದೇಹಕ್ಕೆ ನೋಡ್ಕೋಬೇಕು. ಆಟ ಆಡಕ್ಕೆ, ಈ ಮಾಯೆನ ಎದುರ್ಸಕ್ಕೆ, ಯಾರಾದ್ರೂ ಕಾಟ ಕೊಟ್ರೆ ತಗೊಳಕ್ಕೆ ಊಟ ಮಾಡಿರ್ಬೇಕು. ಊಟ ಉಪಚಾರಗಳ ಬೇಡವೆನ್ನದಿರು. ಟೈಮ್ಗೆ ಎಲ್ಲೆಲ್ಲಿವೇನು ಊಟ ಸಿಕ್ಕಿದಾಗ ಬೇಡ ಅನ್ಬೇಡ. ಇಲ್ಲಿ ಯಾವ ಅಭಿಮಾನನೂ ನಮ್ಮ ಹೊಟ್ಟೆ ತುಂಬಿಸಲ್ಲ, ಆಮೇಲೆ ಯಾರು ಹಾಕಲ್ಲ, ಸಿಗಲ್ಲ, ಹಂಗಾಗತ್ತೆ. ಅದು ಊಟ ಸಿಕ್ಕಿದಾಗ ಅದನ್ನ ಬಹಳ ಗೌರವದಿಂದ ಊಟ ಮಾಡು. ಆಟವೋ ಮಾಟವೋ ಕಾಟವೋ ಲೋಕವಿದು, ಊಟ ಉಪಚಾರಗಳ ಬೇಡವೆನ್ನದಿರು. ಈ ಪಾಠ ಕಲಿಯೋದು ಪಾಠ ಅಂತ ಹೇಳಿದ್ರೆ ಮೈಗಿರಲಿ, ಪಾಠವೂ ಮೈಗಿರಲಿ. ಇದೆಲ್ಲ ಮೈಗೆ, ನೋಟ ತತ್ವದೊಳಗಿರಲಿ. ನಿನ್ನ ದೃಷ್ಟಿಯಲ್ಲಿ ಇರಬೇಕು. ಇಂದ್ರಿಯ ಪಟುತ್ವಕ್ಕೆ ಇದೆಲ್ಲ ಬೇಕು. ದೃಷ್ಟಿಗೆ ನಿನ್ನ ದೃಷ್ಟಿ ತತ್ವ ಇರಬೇಕು. ತತ್ವದಲ್ಲಿ ನೋಡು, ಪ್ರಿನ್ಸಿಪಲ್. ಹ್ಯಾವ್ ಪ್ರಿನ್ಸಿಪಲ್ ವೆನ್ ಯು ಸಿ, ವೆನ್ ಯು ಲುಕ್, ವೆನ್ ಯುವರ್ ಒಪಿನಿಯನ್ ಏನೇ ಕೊಡಬೇಕಾದ್ರೂ ಅಲ್ಲಿ ತತ್ವ ಇರಲಿ. ಪಾಠಿಸು, ಕಲಿ. ಪಾಠಿಸು ಅಂದ್ರೆ ಕಲಿ. ಸಮನ್ವಯವ ಮಂಕುತಿಮ್ಮ, ನೀನು ಸಮನ್ವಯವನ್ನು ಕಲ್ತ್ಕೋಬೇಕು. ಒಂದಕ್ಕೊಂದು ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು. ಆಟವೋ ಮಾಟವೋ ಕಾಟವೋ ಲೋಕವಿದು, ಊಟ ಉಪಚಾರಗಳ ಬೇಡವೆನ್ನದಿರು. ಪಾಠವೂ ಮೈಗಿರಲಿ, ನೋಟ ತತ್ವದೊಳಿರಲಿ. ಪಾಠಿಸು ಸಮನ್ವಯ ಮಂಕುತಿಮ್ಮ. ಅಂದ್ರೆ ನಾವು ಯಾವಾಗ್ಲಾರು ಹೇಳ್ತಿರ್ತೀವಿ, ಯಾರಾದ್ರೂ ಹತ್ರೆ ಅಂತ ಸುಳ್ಳು ಅಳು ಅನ್ಸಂದ್ರೆ ಒಂದ್ ಕಣ್ಣಲ್ಲಿ ಅಳಬೇಡ ಅಂತ. ಹತ್ರೂನು ಪೂರ್ತಿ ಅಳಲ್ಲ, ಎರಡೂ ಕಣ್ಣಲ್ಲಿ ನೀರು ಸುರಿಯೋಂಗ ಅಳಲ್ಲ, ನಕ್ರು ಪೂರ್ತಿ ನಗಲ್ಲ. ಅದನ್ನ ಹೇಳೋದು ಪಾರ್ಷಿಯಲ್ ಲೈಫ್ ಅಂತ. ಒಂದ್ ಕಣ್ಣಲ್ಲಿ ಅಳೋದು, ಈ ಕಡೆ ದುಃಖ ಕಳ್ತಾ ಇರೋದು, ಇನ್ನೊಂದು ಕಣ್ಣಲ್ಲಿ ಆವಾಗ್ಲೇನೆ ಎಲ್ಲಿ ಸುಖ ಇದೆ ಅಂತ ನೋಡ್ತಾ ಇರೋದು. ಅದೇ ಒಂದ್ ಕಣ್ಣಲ್ಲಿ ಅಳೋದು ಅಂದ್ರೆ ಅರ್ಥ ಆಯ್ತಾ? ಒಂದ್ ಕಣ್ಣಲ್ಲಿ ಯಾಕೆ ಅಳ್ತಾ ಇರೋದು, ಇನ್ನೊಂದು ಕಣ್ಣಲ್ಲಿ ಅದು ಆಗ್ಲಿ ದುಃಖ ಬೇಡ, ನಂಗೆ ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಾ ಇರತ್ತೆ. ಒಂದು ಕಣ್ಣಳು ಒಂದು ಮತ್ತೊಂದು ತಳ್ಕೈಸಿನೋ ತಬ್ಕೊಳ್ಳೋದು, ಇನ್ನೊಂದು ನೀನೋ ತಬ್ಕೊಳಕ್ ಹೋಗ್ತಾ ಇರತ್ತೆ. ಅಂದ ಚಂದಗಳ ಜನ ಬರಸುವುದು ಬಾಳೋಳು. ಜನಗಳು ಹಾಗೇನೆ ಒಂದ್ ಕಣ್ಣಲ್ಲಿ ಅಳ್ತಿರ್ತಾರೆ ಯಾವಾಗ್ಲೂ, ಇನ್ನೊಂದು ಕಣ್ಣು ಇನ್ನೇನೋ ಹುಡುಕ್ತಾ ಇರುತ್ತೆ. ಬಂಧುವಿಂದ ಇರ್ಬೋದು, ಬಂಧು ಮೋಹವೋ, ಯಶಸ್ಸೋ, ವೈಭವವೋ ಬಂಧಿಪದು ಜಗಕವರ. ಜಗಕ್ಕೆ ಜನಗಳನ್ನ ಬಂಧಿಸಿರೋದು ವೈಭವ. ಇನ್ನೊಂದು ಕಣ್ಣಲ್ಲಿ ವೈಭವ ನೋಡ್ತಾ ಇರುತ್ತಾಗ್ಲೇ, ಇನ್ನೊಂದು ವೈರ ಅದು ನೋಡ್ತಾ ಇರುತ್ತೆ. ಯಶಸ್ಸು, ಬಂಧು ಮೋಹ ಒಂದ್ ಕಣ್ಣಲ್ಲೇ ಅಳೋದು ಅಂತ ಅದಕ್ಕೆ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹಿಂದಿನಿಂದ ಅದು ಬಂದಿದೆ, ನಮಗೆ ಗೊತ್ತೇ ಇಲ್ಲ. ಒಂದ್ ಕಣ್ಣಲ್ಲಿ ಅಳೋದ್ರೆ ಇನ್ನೊಂದು ಕಣ್ಣಲ್ಲಿ ಆಗ್ಲೇ ಅರ್ಧ ಈ ಕಡೆ ಇಲ್ಲ. ಅದು ಕಾರಣ ಅಳೋದಕ್ಕೆ, ಬೇರೆ ಏನೋ ಹುಡುಕ್ತಾ ಇದ್ದೀವಿ. ಬಾಳು ಪಾಳೆನ್ನವರ ಬಿಟ್ಟಿರುವುದೇ ಬೆದಕಾಟ. ಬಾಳೆ ಏನಿದೆ, ಇದರಲ್ಲಿ ಏನಿದೆ ಅರ್ಥ? ಅಳು ಬಂದಾಗ ಪೂರ್ತಿ ಅಳಲ್ಲ, ಸುಖ ಬಂದಾಗ ಪೂರ್ತಿ ಸುಖ ಪಡಲ್ಲ. ಹೀಗೆ ಹುಡುಕ್ತಾ ಇರೋದು, ಅದೃಷ್ಟ ಬರುತ್ತೆ ಅಂತ ಕಾದಿರೋದು, ಆ ಕಾತರದಲ್ಲಿ ಕಷ್ಟ ಬರ್ಕೊಡ್ದು ಅಂತ ನೋಡ್ತಾ ಇರೋದು. ಇದೆಲ್ಲ ಮಾಡ್ತಾ ಇದ್ರೆ ಏನಿದೆ ಸುಖ? ಬಾಳು ಪಾಳೆನ್ನುವರ ಬಿಟ್ಟಿರುವುದೇ ಬೆದಕಾಟ. ಪಾಳು ಅಂದ್ರೆ ಬೆದಕಾಟ ಬಿಟ್ಬಿಡತ್ತಾ? ಹುಡುಕ್ತಾನೆ ಇದ್ದೀರಲ್ಲ. ತಾಳಿದರೆ ಬಾಳನಂತಹರು ಆಸೆಯಲಿ. ಸಹನೆ ಬೆಳೆಸುತ್ತೆ ನಾವು ತಾಳಿದ್ರೆ. ತಾಳ್ಮೆ ಇದ್ರೆ ಅದು ನಾವು ಬಾಳಿನಲ್ಲಿ ನಮ್ಮನ್ನ ಬೆಳೆಸುತ್ತೆ. ಆಸೆ ಇಟ್ಕೊಂಡು ಅದು ಬರೋವರೆಗೂ ಕೆಲಸ ಮಾಡಿ ತಾಳಿ ಬಾಳದ್ರೆ. ಕಾಲವಿನ್ನಿರದಿಂತು ನಾಳೆ ನೋಡುವೆನಿತ. ಇನ್ನೂ ಟೈಮ್ ಇದೆ. ಕೆಲವರು ಮಾಡ್ರಿ ಅಂದ್ರೆ ಇರ್ಲಿ, ನಾವು ಇವಾಗ ಯಾವ ತಿಂಗಳು, ಇವಾಗ ಸೆಪ್ಟೆಂಬರ್ ಅಲ್ಲ, ನವೆಂಬರ್ ಇಂದ ಶುರು ಮಾಡ್ತೀವಿ ಅನ್ನೋದು. ಇಲ್ರಿ ಇವಾಗ ಮಾಡಿ, ಇಲ್ಲ ಮುಂದಿನ ತಿಂಗಳಿಂದ, ಫಸ್ಟ್ ಇಂದ, ಇಲ್ಲ ಸೋಮವಾರದಿಂದ, ಇಲ್ಲ ಭಾನುವಾರ ಆಗೋಗ್ಲಿ. ನಾವು ಈ ತರ ಪೋಸ್ಟ್ಪೋನ್ ಮಾಡ್ತಿರ್ತೀವಿ. ಇಟ್ಸ್ ಎ ಕನ್ನಿಂಗ್ ಮೈಂಡ್. ನಾ ಎಷ್ಟದೇ ಹೇಳ್ತಿದ್ದೀನಿ, ಪೋಸ್ಟ್ಪೋನ್ಮೆಂಟ್ ಈಸ್ ದಿ ರಿಯಲ್ ಕನ್ನಿಂಗ್ ಮೈಂಡ್. ಅದನ್ನ ಮಾತು ಕೇಳಬೇಡಿ, ಅದು ನಮ್ಮನ್ನು ಬಿಟ್ರೇ ಮಾಡುತ್ತೆ ಅಂತ. ಕಾಲವಿನ್ನಿರದಿಂತು ನಾಳೆ ನೋಡುವೆನು. ಇನ್ನು ಬೇಕಾದಷ್ಟು ಟೈಮ್ ಇದೆ ಅಂತ ಕೆಲವರು. ಬನ್ರಿ, ಇಲ್ಲ ಇನ್ನು ಆಗ್ಲಿ, ನಮ್ಗೆ 70 ವರ್ಷ ಆಮೇಲೆ ಬರ್ತೀನಿ, ಆ 70 ವರ್ಷ ಇರೋದೂ ಇಲ್ಲ. ಆ ರೀತಿ ಜೀವನ ಮಾಡಿರ್ತಾರೆ.
ಅದಕ್ಕೆ ಹೇಳೋದು, ಕೆಲವರು ಈ ಜನ್ಮಲ್ಲಿ ಆಗಲ್ಲ ಬಿಡಿ ಮುಂದಿನ ಜನ್ಮದಲ್ಲಿ ಕಲಿತೀನಿ ಅಂತ ಅವರೇ ಪೋಸ್ಟ್ಪೋನ್ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆಲ್ಲ ಏನು ಹೇಳೋದು? ಕಾಲವಿನ್ನಿರದಿಂತು ನಾಳೆ ನೋಡುವೆವೆನುತ ಮೇಲನೆ ನಿರೀಕ್ಷಿಪರು ಮಂಕುತಿಮ್ಮ. ಇನ್ನು ಮೇಲಿದೆ, ಇನ್ನು ಮೇಲಿದೆ, ಇನ್ನು ಮೇಲೆ ಹೋಗ್ಬೇಕು, ಇನ್ನು ಮೇಲೆ ನೋಡ್ತಾರೆ. ಅಂದ್ರೆ ಜನದ ಸ್ವಭಾವ, ಅದು ತಪ್ಪಲ್ಲ. ಕಷ್ಟ ಇದ್ರೂ ಸುಖ ನೋಡ್ಕೊಂಡು ಹೋಗೋದು, ಅದೃಷ್ಟ ಬರುತ್ತೆ ಅಂತ ಕಾಯೋದು, ಅದು ಸಹಜ, ಕಾತುರ ಇಲ್ಲ. ಆದರೆ ನೋಡೋಣ, ನಾವು ಯಾವಾಗ್ಲೂ ಕೂಡ ಇಹ ಪರವನ್ನು ಸಮನ್ವಯ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲೇನೆ ಆ ಒಂದು ಇಳೆಗೆನೆ ಆ ಸ್ವರ್ಗನ ತರಬಹುದು. ಇಹ ಪರ ಅನ್ನೋದು ಬೇರೆ ಇಲ್ಲ. ನಾವು ಮಾಡ್ಕೊಂಡಿದ್ದೀವಿ, ನಲ್ಲಿ ಸಿಗುತ್ತೆ, ನಾಳೆ ಸಿಗುತ್ತೆ, ಯಾವಾಗಲೂ ಸಿಗುತ್ತೆ, ಈಗಿಲ್ಲ, ಈಗ ಇಲ್ಲದೆ ಇರೋದು ಬೇಡ ಅಂತ. ಇದ್ರ ಬಗ್ಗೆ ಬಹಳ ಚೆನ್ನಾಗಿದೆ. ನಾಳೆ ಮುಂದುವರ್ಸೋಣ.